ನಮಸ್ಕಾರ ವೀಕ್ಷಕರೇ. ತಮಿಳುನಾಡಿನಲ್ಲಿ ಕಮಲ ಗೆದ್ದರೆ ಸ್ವರ್ಗ ಸುಖ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕುಸುಮಾ ಶೆಟ್ಟಿ. ನಿನ್ನೆ ಚೆನ್ನೈನಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತೆ. ಅದರ ಕೇಂದ್ರ ಸಚಿವರಾದಂತಹ JP ನಡ್ಡಾರವರು ಈ ಮುಂಬರುವಂತಹ ವಿಧಾನಸಭಾ ಚುನಾವಣೆಗೆ ಹೊಸ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ರು. ಅಟ್ ದ ಸೇಮ್ ಟೈಮ್ DMK ಪಕ್ಷದ ವಿರುದ್ಧ ಹರಿಹಾಯ್ದ್ರು, ವಾಗ್ದಾಳಿ ನಡೆಸಿದ್ರು, ಅದು ಕಾಮನ್. ಆದರೆ ಈ ಮ್ಯಾನಿಫೆಸ್ಟೋ ಇದೆಯಲ್ಲ, ನಿನ್ನೆ ಬಿಡುಗಡೆಗೊಂಡಂತಹ ಮ್ಯಾನಿಫೆಸ್ಟೋ ವೆರಿ ಇಂಟ್ರೆಸ್ಟಿಂಗ್. ಅದರಲ್ಲೂ ತಮಿಳುನಾಡಿನ ಜನರಿಗೆ ದಿಲ್ ಖುಷಿಯಾಗಿರುತ್ತೆ. ಏನದು ಹೊಸ ಪ್ರಣಾಳಿಕೆಯಲ್ಲಿ ಒಳಗೊಂಡಂತಹ ಹೊಸ ಯೋಜನೆಗಳು, ಕಲ್ಯಾಣ ಯೋಜನೆಗಳು ಅಂತ ಕುತೂಹಲದಿಂದ ನೀವು ಕಾಯ್ತಾ ಇರಬಹುದು. ಎಸ್, ಇದು ಕೇವಲ ಕಾಗದದ ಮ್ಯಾನಿಫೆಸ್ಟೋ ಆಗಿ ಮಾತ್ರ ಇಲ್ಲ, ಭವಿಷ್ಯದ ಕನಸುಗಳ ಘೋಷಣೆ ಆಗಿತ್ತು, ಜನರ ನಿರೀಕ್ಷೆಗಳ ಪ್ರತಿಬಿಂಬ ಆಗಿತ್ತು. ಒಂದು ಕಡೆ ಮಹಿಳಾ ಶಕ್ತಿಗೆ ಗೌರವನ ಕೊಡ್ತಾ ಇದ್ದಾರೆ, ಮತ್ತೊಂದು ಕಡೆ ಯುವಕರ ಕನಸುಗಳಿಗೆ ಬಲವನ್ನು ತುಂಬ್ತಾ ಇದ್ದಾರೆ, ಮತ್ತೊಂದು ಕಡೆ ರೈತರ ಬೆವರಿಗೆ ಬೆಲೆಯನ್ನು ನೀಡಿದಂತಹ ಸರ್ಕಾರ ಇದಾಗುತ್ತೆ ಅನ್ನೋ ಒಂದು ಭರವಸೆ ಹಾಗೂ ಜನರ ಬದುಕಿಗೆ ಹೊಸ ದಿಕ್ಕನ್ನು ತೋರಿಸ್ತಾ ಇದ್ದಾರೆ. ಎಲ್ಲಕ್ಕೂ ಮುಖ್ಯವಾಗಿ ಮಹಿಳಾ ಸಬಲೀಕರಣ ಬಗ್ಗೆ ಬಹಳಷ್ಟು ಒತ್ತನ್ನು ಕೊಡ್ತಾ ಇದ್ದಾರೆ. ಏನದು? ಮೊದಲಿಗೆ ನಾವು ನೋಡ್ತಾ ಹೋಗೋಣ. ಮಹಿಳೆಯರಿಗೆ ಮಾಸಿಕ ಭತ್ಯೆಯನ್ನು ಕೊಡ್ತಾ ಇದ್ದಾರೆ, ಜೊತೆಗೆ ಸ್ವಸಹಾಯ ಸಂಘಗಳಿಗೆ ಬಲವಾದಂತಹ ಬೆಂಬಲವನ್ನು ಕೊಟ್ಟರು. ಇದು ಕೇವಲ ಯೋಜನೆಯಾಗಿ ಮಾತ್ರ ಉಳ್ಕೊಳ್ಳೋದಿಲ್ಲ, ಒಂದು ಸಾಮಾಜಿಕ ಕ್ರಾಂತಿ ಆಗತ್ತೆ ತಮಿಳುನಾಡಿನಲ್ಲಿ. ಮತ್ತೊಂದು ಕಡೆ ನೋಡ್ತಾ ಇದ್ದೀವಿ, ಯುವಕರಿಗೆ ಉದ್ಯೋಗದ ಭರವಸೆ, ಸ್ಟಾರ್ಟಪ್ಗಳಿಗೆ ಬಹಳಷ್ಟು ಬೆಂಬಲವನ್ನು ಕೊಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಇನ್ನು ನಾಳೆಯ ತಮಿಳುನಾಡನ್ನು ಕಟ್ಕೋಬೇಕು ಅಂತ ಅಂದರೆ ಹಿಂದಿನ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಈ BJP ಸರ್ಕಾರ. ಇನ್ನು ಸ್ಪೆಷಲಿ ಲೇಡೀಸ್ಗಳಿಗೆ ಖುಷಿ ಕೊಡುವಂಥ ವಿಚಾರಗಳು ಏನು ನೋಡ್ತಾ ಹೋಗೋಣ. ಇನ್ನು ಯಾರಾದರೂ ಮಹಿಳೆಯರು ಮನೆ ಕಟ್ಟಬೇಕು ಅಂತ ಇದ್ದರೆ, ಮನೆ ಕಟ್ಟುವಂತಹ ಮಹಿಳೆಯರಿಗೆ 3% ಸ್ಟ್ಯಾಂಪ್ ಡ್ಯೂಟಿನ ರಿಯಾಯಿತಿಯಾಗಿ ಕೊಡ್ತಾ ಇದ್ದಾರೆ. ಎರಡನೇದಾಗಿ ಎಲಿಜಿಬಲ್ ಲೇಡೀಸ್ ಅಂದರೆ ಯಾರು ಎಲಿಜಿಬಿಲಿಟಿ ಇರುತ್ತೋ ಅಂಥ ಲೇಡೀಸ್ಗಳಿಗೆ ಮಾತ್ರ, ಎಲ್ರಿಗೂ ಅಲ್ಲ. ಎಲೆಕ್ಟ್ರಿಕಲ್ ವೆಹಿಕಲ್ ತೊಗೊಳ್ಬೇಕು ಅನ್ನೋದಾದರೆ, ಅದನ್ನು ಖರೀದಿ ಮಾಡಬೇಕು ಅನ್ನೋದಾದರೆ ಅದಕ್ಕೆ ಒಂದು ಉತ್ತೇಜನ ನೀಡ್ತಾ ಇದ್ದಾರೆ. ಹೇಗೆ? 25,000 ರೂಪಾಯಿ ಸಹಾಯಧನವಾಗಿ ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಮತ್ತೊಂದು ಕಡೆ ತಮಿಳುನಾಡಿನ ಸಾಂಪ್ರದಾಯಿಕ ಕ್ರೀಡೆ ಜಲ್ಲಿಕಟ್ಟು ಸಿಕ್ಕಾಪಟ್ಟೆ ಫೇಮಸ್, ನಿಮ್ಗೆ ಗೊತ್ತಿರುತ್ತೆ. ವೆರಿ ಟ್ರೆಡಿಷನಲ್ ಸ್ಪೋರ್ಟ್ಸ್ ಅದು, ಅಲ್ಲಿ ಸಾಂಪ್ರದಾಯಿಕ ಕ್ರೀಡೆ ಅಂತ ಹೇಳ್ಬೋದು. ಇನ್ನು ಆ ಜಲ್ಲಿಕಟ್ಟು ಸಂಸ್ಕೃತಿಯನ್ನು ಉಳಿಸ್ಬೇಕು, ಬೆಳೆಸಬೇಕು ಅಂತ ಹೇಳಿ ಜಲ್ಲಿಕಟ್ಟು ಹೋರಿಗಳನ್ನು ಸಾಕೋರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಬೆಂಬಲವನ್ನು ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರು. ಸೊ ಇದು ಒಂದು ರೀತಿ ಕ್ರೀಡಾಭಿಮಾನಿಗಳಿಗೆ ತುಂಬ ಖುಷಿ ಕೊಟ್ಟುವಂತಹ ವಿಚಾರ ಅಂತ ಹೇಳ್ಬೋದು. ಸೊ 100%. ಹಾಗಾದರೆ ಒಂದು ಕಡೆ ನೋಡ್ತಾ ಇದ್ದರೆ BJP ಸರ್ಕಾರ ಯಾವ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡ್ತೋ, ಒಂದು ಕಡೆ ಕ್ರೀಡಾಭಿಮಾನಿಗಳಿಗೆ, ಸಾಂಪ್ರದಾಯಿಕ ಕ್ರೀಡಾಭಿಮಾನಿಗಳಿಗೆ, ಮಹಿಳೆಯರಿಗೆ, ಮತ್ತೊಂದು ಕಡೆ ತಳಮಟ್ಟದ ಜನರಿಗೆ ಅವರ ಗುರಿಯನ್ನು ತಲುಪೋದಿಕ್ಕೆ ಗುರಿ ಆಗಿಸ್ಕೊಂಡು ಅವರಿಗೆ ಕೊಟ್ಟಂತಹ ಯೋಜನೆ, ಕಲ್ಯಾಣ ಯೋಜನೆ ಇದಾಗಿತ್ತು ಅಂತ ಅನ್ನಿಸ್ತಾ ಇದೆ. ಅಂದರೆ ಈಗ ಜಲ್ಲಿಕಟ್ಟು ಕ್ರೀಡೆಯಲ್ಲಿ ಅಕಸ್ಮಾತ್ ಈಗ ಕ್ರೀಡಾಭಿಮಾನಿಗಳಿಗೆ ಯಾವ ರೀತಿ ಇದು ಸಹಾಯ ಆಗುತ್ತೆ ಅನ್ನೋದಾದರೆ, ಜಲ್ಲಿಕಟ್ಟು ಕ್ರೀಡೆಯಲ್ಲಿ ಏನಾದರೂ ಪಾಲ್ಗೊಂಡು ಇನ್ ಕೇಸ್ ಯಾವುದಾದ್ರೂ ಸ್ಪರ್ಧಿ ಮೃತಪಟ್ಟು ಅಂತ ಅಂದರೆ, ಸ್ಪರ್ಧಿಯ ಕುಟುಂಬಕ್ಕೆ, ಸ್ಪರ್ಧೆ ಮಾಡಿರ್ತಾರಲ್ಲ ಆ ಕುಟುಂಬಕ್ಕೆ ತಲಾ 10 ಲಕ್ಷ ರೂಪಾಯಿಯನ್ನು ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರು. ಓಕೆ, ಹಾಗೆ ಯಾವ ಮನೆಯಲ್ಲಿ ಜಲ್ಲಿಕಟ್ಟು ಕ್ರೀಡೆಗೆ ಹೋರಿಗಳನ್ನು ಸಾಕಾಣಿಕೆ ಮಾಡ್ತಾರೋ ಅವರಿಗೆ ಪ್ರತಿ ತಿಂಗಳು 2,000 ರೂಪೀಸ್. ಇದು ಕೂಡ ಕ್ರೀಡಾಭಿಮಾನಿಗಳಿಗೆ ಖುಷಿ ಕೊಡುವಂಥ ವಿಚಾರ. ಓಕೆ, ಅಂದರೆ ಸಾಂಪ್ರದಾಯಿಕ ಕ್ರೀಡಾಭಿಮಾನಿಗಳಿಗೆ ಇಷ್ಟು ಒಂದು ಘೋಷಣೆಯನ್ನು ಕೊಟ್ಟರು. ಎರಡನೇದಾಗಿ ಮಹಿಳೆಯರಿಗೆ ಎಲೆಕ್ಟ್ರಿಕಲ್ ವೆಹಿಕಲ್ ಪರ್ಚೇಸ್ ಮಾಡೋದಕ್ಕೆ 25,000 ರೂಪಾಯಿ, ಖರೀದಿ ಮಾಡೋದಕ್ಕೆ 25,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಮನೆ ಕಟ್ತೀನಿ ಅನ್ನೋರಿಗೆ 3% ಸ್ಟ್ಯಾಂಪ್ ಡ್ಯೂಟಿ ಅದನ್ನು ರಿಯಾಯಿತಿನ ಕೊಡ್ತೀನಿ ಅಂತ ಹೇಳಿದರು. ಸೊ ಸಾಕಲ್ಲ. ಹಾಗೆ ಇನ್ನು ಪ್ರತಿ ತಿಂಗಳು ಮಹಿಳೆಯರಿಗೆ, ಒಂದು ಕುಟುಂಬದಲ್ಲಿ ಮಹಿಳೆಯರಿಗೆ ನೀಡುವಂತಹ 2,000 ರೂಪೀಸ್ ಸಹಾಯಧನ ಇಸ್ ಆಲ್ರೆಡಿ ನಮ್ಮ ಕರ್ನಾಟಕ ಗವರ್ನಮೆಂಟಲ್ಲಿ ಅದನ್ನು ಜಾರಿಗೊಳಿಸುವಂತಹ ಗ್ಯಾರಂಟಿ ಯೋಜನೆಗಳಲ್ಲಿ ಅದು ಕೂಡ ಒಂದಾಗಿತ್ತು. ಅದು ಯಶಸ್ವಿ ಕೂಡ ಆಗ್ತಾ ಇದೆ. ಹಾಗೆ ತಮಿಳುನಾಡಿನಲ್ಲಿ BJP ಸರ್ಕಾರ ಮಹಿಳೆಯರಿಗೋಸ್ಕರ ತೆಗೆದುಕೊಂಡಿರುವಂತಹ ಒಂದು ಕಲ್ಯಾಣ ಯೋಜನೆ ಇದಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಯಾವ ಸ್ವಸಹಾಯ ಸಂಘಗಳು ಇರುತ್ತಲ್ವಾ ಅದಕ್ಕೆ ಮತ್ತು MSMEಗಳಿಗೆ ತಲಾ 50 ಲಕ್ಷ ರೂಪಾಯಿವರೆಗೆ ಬಡ್ಡಿಯನ್ನು ಕೊಡ್ತಾ ಇದ್ದಾರೆ. ಬಡ್ಡಿ ರಹಿತವಾಗಿರುತ್ತೆ ಇದು. ಸೊ 0% ಇಂಟ್ರೆಸ್ಟ್. ಸೊ ಬಡ್ಡಿ ರಹಿತ ಸಾಲವನ್ನು ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ MSME ಮತ್ತು ಸ್ವಸಹಾಯ ಸಂಘಗಳಿಗೆ. ಇದಿಷ್ಟು ಕೂಡ ಮಹಿಳೆಯರಿಗೆ ಸಂಬಂಧಪಟ್ಟ ಹಾಗೆ ಹಾಗೂ ಸೆಲ್ಫ್ ಎಂಪ್ಲಾಯ್ಮೆಂಟ್ನ ಕ್ರಿಯೇಟ್ ಮಾಡುವಂತಹ ನಿಟ್ಟಿನಲ್ಲಿ ನೀಡ್ತಿರುವಂತಹ ಒಂದು ಘೋಷಣೆ ಇದಾಗಿತ್ತು.
ರೈತರಿಗೆ, ಇನ್ನು ರೈತರ ಬೆವರಿಗೂ ಕೂಡ ಬೆಲೆಯನ್ನು ಕೊಡ್ತಾ ಇದ್ದಾರೆ. ರೈತರು ದೇಶದ ಬೆನ್ನೆಲುಬು. ಸೊ ಹಾಗಾಗಿ ರೈತರನ್ನು ಕೂಡ ಅವರ ಒಂದು ಗಮನದಲ್ಲಿ ಇಟ್ಕೊಂಡು ನೀಡ್ತಿರುವಂತಹ ಘೋಷಣೆ ಏನಾಗಿತ್ತು ಅಂತ ಅಂದರೆ, ಪ್ರತಿ ರೈತರಿಗೆ 2,000 ರೂಪಾಯಿ ಹೆಚ್ಚುವರಿ ಬೆಂಬಲವನ್ನು ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸೊ ಸಾಕಲ್ಲ, ಯಾಕಂದರೆ ಎಲ್ಲೋ ಒಂದು ಕಡೆ ರೈತರ ಒಂದು ಕೃಷಿ ಇದಕ್ಕೆ ಬಹಳಷ್ಟು ಒತ್ತನ್ನು ಕೊಟ್ಟಾಗ ಇದೆ. ಸೊ ಇದಿಷ್ಟು ಕೂಡ ನಿನ್ನೆ BJP ಸರ್ಕಾರ ತೆಗೆದುಕೊಂಡಂತಹ ಪ್ರಣಾಳಿಕೆಯ ಅಂಶಗಳು. ಸೊ ಹಾಗಾಗಿ ತಮಿಳುನಾಡಿನಲ್ಲಿ ಒಂದು ಹೊಸ ಕ್ರಾಂತಿಗೆ ಇದು ನಾಂದಿಯನ್ನು ಹಾಡ್ತಾ ಇದ್ದಾರೆ ಅಂತ ಹೇಳಬಹುದು.